ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 ಬಗ್ಗೆ ನಾನು ಬತ್ತಕ 5 ದೊಡ್ಡ ಅಪ್ಡೇಟ್ಸ್ ಅದಾವು. ಅವು ಯಾವ ಅನ್ನೋದು ನೋಡೋಣ. ಅದಕ್ಕಿಂತ ಮೊದಲು ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಅದ್ರೊಳಗೆ ಒಂದನೇ ಅಪ್ಡೇಟ್, ಫೈನಲಿ ದ ವೇಟ್ ಈಸ್ ಓವರ್. 22 ಫೆಬ್ರವರಿ 2024 ಅಂದರೆ ಇವತ್ತು ಸಂಜೆ 5 ಗಂಟೆಗೆ ಜಿಯೋ ಸಿನಿಮಾ ಒಳಗೆ IPL ಶೆಡ್ಯೂಲ್ ಅನೌನ್ಸ್ ಆಗ್ತೈತಿ. ಅದು ಒಂದು ಸ್ವಲ್ಪ ದಿನದ ಶೆಡ್ಯೂಲ್ ಅಷ್ಟೇ ಅನೌನ್ಸ್ ಆಗ್ತೈತಿ. ಯಾಕಂದ್ರೆ ಈಗ ಮುಂದೆ ಎಲೆಕ್ಷನ್ ನಡೀತಾವೆ. ಆ ಎಲೆಕ್ಷನ್ ಡೇಟ್ಸಿಗೆ ಅನುಗುಣವಾಗಿ ಮುಂದಿನ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಆಮೇಲೆ ನಾವು ಮೊದಲು ಮಾತಾಡಿವಿ ಇದ್ರ ಬಗ್ಗೆ. IPL ಸೀಸನ್ 17ಗೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ನೀವು ಎಕ್ಸೈಟೆಡ್ ಆಗಿ ಇರೋದೇ ಖರೆ ಐತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಹೊಡೆದೇ ಬಿಡಲ್ಲ. ಯಾಕಂದ್ರೆ ಈ ಸಲ IPL ಸೀಸನ್ಯಾಗ ನಿಮ್ಗೆ ಭಾಳ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಸಿಗ್ತಿರ್ತೈತಿ ಈ ಚಾನಲ್ದಿಂದ. ಆ ಗ್ಯಾರಂಟಿ ನಾ ಕೊಡ್ತೀನಿ. ಮುಂದೆ ಹೋಗೋನು ಎರಡನೇ ಅಪ್ಡೇಟ್, KL ರಾಹುಲ್ ರಿಲೇಟೆಡ್. KL ರಾಹುಲ್ ಅವರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಏನು ನಡೀತು ಮೊನ್ನೆ 3ನೇ ಟೆಸ್ಟ್, ಅದಕ್ಕೆ ಅನ್ಅವೈಲಬಲ್ ಇದ್ರು. ರೀಸನ್ ಏನಂದ್ರೆ 90% ಫಿಟ್ ಅದಾರ, ಇನ್ನೂ ಒಂದು ಸ್ವಲ್ಪ ಫಿಟ್ ಆಗೋದು ಬಾಕಿ ಐತಿ ಅಂತ ಹೇಳಿದರು. ಆದರೆ ಈಗ ಏನು ಅಪ್ಡೇಟ್ ಬಂದೈತಿ, 4ನೇ ಟೆಸ್ಟಿಗೂ ಅವರು ಅನ್ಅವೈಲಬಲ್ ಅದಾರ ಅಂತ ಹೇಳಿ. ಆದ್ರೆ ಒಂದು ಪ್ರಶ್ನೆ ಎಲ್ಲರೂ ತಲೆಯಾಗ ಉಳಿತೈತಿ, ಇವರಿಗಾಗಿರೋ ಇಂಜುರಿಯರಿ ಯಾವುದು ಅಂತ ದೊಡ್ಡದೈತಿ. ಈಗ ಮುಂದೆ IPL ಐತಿ, ಅದ್ರ ಮುಂದೆ T20 ವರ್ಲ್ಡ್ ಕಪ್ ಐತಿ, ಅಲ್ಲಿ ಅವೈಲಬಲ್ ಇರ್ತಾರೋ ಇಲ್ಲೋ ಅಂತ ಹೇಳಿ ಕೇಳಿದ್ರೆ ಇವರಿಗೆ ಆಗಿರೋ ಇಂಜುರಿ ಯಾವುದು, ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಇವರು ಎದರಿಂದ ಸಫರ್ ಮಾಡತ್ತಾರ ಅಂದ್ರೆ ರೈಟ್ ಕ್ವಾಡ್ರಿಸೆಪ್ಸ್ ಇಂಜುರಿ ಇವ್ರಿಗೆ ಐತಿ. ಆದ್ರೆ IPL ಟೈಮಿಗೆ 100% ಫಿಟ್ ಆಗ್ತಾರೆ. ನಡುವೆ ಒಂದು ಸ್ವಲ್ಪ ಪ್ರಿಕಾಷನರಿ ಮೇಜರ್ಸ್ ಸಂಬಂಧ ಈಗ ಸದ್ಯಕ್ಕೆ ಅವ್ರಿಗೆ ಆಡ್ಸಕತ್ತಿಲ್ಲ. 100% ಡೇ 1ದಿಂದನೇ IPLನಾಗ ಅವೈಲಬಲ್ ಇರ್ತಾರೆ. ಮೂರನೇ ಅಪ್ಡೇಟ್, ಡೆಲ್ಲಿ ಕ್ಯಾಪಿಟಲ್ಸ್ ಫ್ಯಾನ್ಸಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾವು ಮೊದಲು ಮಾತಾಡ್ದಂಗೆ ರಿಷಬ್ ಪಂತ್ ಅವ್ರು 100% ಈ ಸಲ IPL ಆಡ್ತಾರೆ ಅಂತ ಹೇಳಿ ಅಂದಿದ್ವಿ. 100% ಆಡ್ತಾರೆ. ಅದ ನಾವು ಏನು ತಿಳ್ಕೊಂಡಿದ್ವಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗೋದು ಆಡ್ಬೋದು, ಆ್ಯಸ್ ಅ ಕ್ಯಾಪ್ಟನ್ ಆಗಿ ಆಡೋದು ಡೌಟ್ ಅಂತ ಹೇಳಿ ತಿಳ್ಕೊಂಡಿದ್ವಿ. ಆದರೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ರಿಷಬ್ ಪಂತ್ ಅವರು ಆ್ಯಸ್ ಅ ಕ್ಯಾಪ್ಟನ್ ಆಗಿ ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಲೀಡ್ ಮಾಡೋದನ್ನು ನಾವು ನೋಡ್ಬೋದು. ಆದ್ರೆ ವಿಕೆಟ್ ಕೀಪಿಂಗ್ ಅವ್ರು ಮಾಡೋಂಗಿಲ್ಲ. ಯಾಕಂದ್ರೆ ಇಷ್ಟು ದಿನ ಆದ್ಮೇಲೆ ಅವ್ರು ಇಂಜುರಿದಿಂದ ಹೊರಗೆ ಬಂದು ಫಸ್ಟ್ ಮ್ಯಾಚ್ ಆಡಕತ್ತಾರ. ಇಷ್ಟು ಜಲ್ದಿ ವಿಕೆಟ್ ಕೀಪಿಂಗ್ ಮಾಡೋದು ಬೇಡ ಅಂಥೇಳಿ ಅವರು ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ ಅಂಥೇಳಿ ಅಂದಾರ. ಆದ್ರೆ ಸತತ ಪ್ರಯತ್ನ ಅವ್ರ ಕಡೆದಿಂದ ಬರತೈತಿ. ಸದ್ಯಕ್ಕೆ ಈಗ ಮಾಡಂಗಿಲ್ಲ, ಇನ್ನು ಮುಂದೆ ಹೋಗಿ ಆ್ಯಸ್ ಅ ಕ್ಯಾಪ್ಟನ್ ವಿಕೆಟ್ ಕೀಪರ್ ರಿಷಬ್ ಪಂತ್ನ ನಾವು ನೋಡ್ಬೋದು. 4ನೇ ಅಪ್ಡೇಟ್, ವಿರಾಟ್ ಕೊಹ್ಲಿ ರಿಲೇಟೆಡ್. ವಿರಾಟ್ ಕೊಹ್ಲಿ ಅವರು IPLನಾಗ ಒಂದು ಸ್ವಲ್ಪ ಮ್ಯಾಚಸ್ ಮಿಸ್ ಮಾಡ್ಕೋಬಹುದು ಅಂತ ಹೇಳಿ ಎಲ್ಲ ಅಪ್ಡೇಟ್ ಬರಾಕತ್ತಿದ್ದು. ಆದ್ರೆ ಈಗ ಏನು ಅಪ್ಡೇಟ್ ಐತಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರೇನು ಎಂಜೋರ್ಡ್ ಇಲ್ಲ. ಒಂದು ಸ್ವಲ್ಪ ಫ್ಯಾಮಿಲಿ ಪರ್ಸ್ನಲ್ ರೀಸನ್ ಸಂಬಂಧ ಅವ್ರು ಲೀವ್ ತೊಗೊಂಡಿದ್ರು, ಅದು ಎಲ್ಲರಿಗೆ ಗೊತ್ತೈತಿ. ಅವರು 2ನೇ ಮಗುವಿನ ಬರುವಿಕೆಗಾಗಿ ಅವ್ರು ಕಾಯಕತ್ತಿದ್ರು. ಅದು ಬಂದಾಯಿತು, ಅವ್ರ ಹೆಸರನ್ನು ಇಟ್ಟಾಯಿತು ಅಖಾಯ ವಾಮಿಕಾ. ಒಂದು ಬ್ಯೂಟಿಫುಲ್ ಅರ್ಥಪೂರ್ಣವಾದ ಹೆಸರುಗಳದಾವ ಇವು. 100% ವಿರಾಟ್ ಕೊಹ್ಲಿ ಅವರು ಫಸ್ಟ್ ಡೇದಿಂದ IPLನಾಗ ಕಣಕ್ಕಿಳಿತಾರೆ. ಇದ್ರೊಳಗೆ ಏನು ಡೌಟ್ ಬೇಡ. ನೋ ವರಿ, ವಿರಾಟ್ ಕೊಹ್ಲಿ ಅವರಿಂದ ಬಿ ಹ್ಯಾಪಿ RCB ಫ್ಯಾನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, 5ನೇ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ಐತಿ. ಒಂದು ಸ್ವಲ್ಪ ಮಂದಿ ಫ್ಯಾನ್ಸಿಗೆ ಇದು ಖುಷಿನೂ ಆಗ್ಬೋದು, ಒಂದು ಸ್ವಲ್ಪ ಮಂದಿಗೆ ದುಃಖನೂ ಆಗ್ಬೋದು, ಒಂದು ಸ್ವಲ್ಪ ಮಂದಿಗೆ ಇದೇನು ನ್ಯೂಸೇ ಅಲ್ಲ ಅನ್ನಿಸ್ಬೋದು. ಇಷ್ಟೆಲ್ಲ ಹೇಳಿನಂದ್ರೆ ನೀವು ಯಾರ ಬಗ್ಗೆ ಮಾತಾಡ್ತೀನಿ ನಾ ಈಗ ನೆಕ್ಸ್ಟ್ ಅಂತೇಳಿ ನಿಮ್ಗೆ ಒಂದು ಸ್ವಲ್ಪ ಮಂದಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನನ್ ಅದರ್ ದ್ಯಾನ್ ಹಾರ್ದಿಕ್ ಪಾಂಡ್ಯ ಅವರು ಇಂಜೋರ್ಡ್ ಇದ್ರು. ಆದರೆ ಈಗ ನೆಟ್ಸ್ನಾಗ ದೊಡ್ಡ 6 ಹೊಡ್ಯಾತಾರ, 100% ಫಿಟ್ ಅದಾರ. ಈಗ ಸದ್ಯಕ್ಕೆ ಅವರು ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಗೆ ಹೋಗಿ NOC ಅದು ಏನು ತೊಗೊಳಕತ್ತಿಲ್ಲ. ಯಾಕಂದ್ರೆ ಈಗ NOC ತೊಗೊಂಡ್ರಪ್ಪ ಅಂದ್ರೆ ರಂಜಿ ಆಡಬೇಕಾಗ್ತೈತಿ. ಮತ್ತು ಹಾರ್ದಿಕ್ ಪಾಂಡ್ಯ ದೊಡ್ಡ ಪ್ಲೇಯರ್, ಅವ್ರು ರಂಜಿ ಗಿಂಜಿ ಎಲ್ಲ ಆಡಂಗಿಲ್ಲ, ಓನ್ಲಿ IPL ಆಡ್ತಾರೆ ಅವರು. ಅಂತ ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊಂಡಿದ್ದ ಪ್ಲೇಯರ್ ಅವರು. 100% ಇದ್ರಾಗೇನು ಡೌಟ್ ಬೇಡ. ರಂಜಿ ಮುಗೇನೇ ಅವರು ಬೆಂಗಳೂರಿಗೆ ಹೋಗಿ NCA ಕಡೆದಿಂದ NOC ಸರ್ಟಿಫಿಕೇಟ್ ತೊಗೊಂಡು ಫ್ರಮ್ ಡೇ 1ದಿಂದ ಮುಂಬೈ ಇಂಡಿಯನ್ಸ್ ಟೀಮಿಗೆ ಕ್ಯಾಪ್ಟನ್ಸಿ ಮಾಡೋದನ್ನು ನಾವು ಈ ಸಲ ನೋಡಬಹುದು. ಆದರೆ ಒಂದು ಏನು ಬೇಜಾರಪ್ಪ ಈ ಸಲ IPLನಾಗ ಅಂದ್ರೆ ರೋಹಿತ್ ಶರ್ಮಾ ಅವ್ರನ್ನ ಆ್ಯಸ್ ಅ ಪ್ಲೇಯರ್ ಆಗಿ ನೋಡೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.